Good morning, dear students. Today I will tell you about a poem, that is poem number 10, Leisure. Was written by W.H. Davies. The poem is gentle protest against the fast pace of our modern industrial life. Davies argues that true leisure isn't about being lazy, it is about having the mental space to appreciate the free everyday beauty of the natural world. So let's see two lines, 1 2 and afterwards 3 4 lines. So first 2 lines, that is, what is this life if full of care? We have no time to stand and stare. The poet starts with a question about the value of modern life. ನಮ್ಮ ಒಂದು ಆಧುನಿಕ ಜೀವನದ ಬಗ್ಗೆ ಅವ್ರು ಏನು ಮಾಡ್ತಿದ್ದಾರೆ, ಇಲ್ಲಿ ಕ್ವೆಶನ್ ಮಾಡಕತ್ತಾರ. ಇಫ್ ಅವರ್ ಲೈಫ್ಸ್ ಆರ್ ಕಂಪ್ಲೀಟ್ಲಿ ಫಿಲ್ಡ್ ವಿತ್ ಕೇರ್, ವರೀಸ್, ಆಂಗ್ಸೈಟೀಸ್ ಆ್ಯಂಡ್ ಎಂಡ್ಲೆಸ್ ವರ್ಕ್, ಇಟ್ ಬಿಕೇಮ್ಸ್ ಮೀನಿಂಗ್ಲೆಸ್ ಬಿಕಾಸ್ ವಿ ಹ್ಯಾವ್ ನೋ ಫ್ರೀ ಟೈಮ್ ಟು ಸಿಂಪ್ಲಿ ಪಾಸ್, ಸ್ಟ್ಯಾಂಡ್ ಸ್ಟಿಲ್ ಆ್ಯಂಡ್ ಲುಕ್ ಎಟ್ ದ ವರ್ಲ್ಡ್ ಅರೌಂಡ್ ಅಸ್. ನಾವು ಎಷ್ಟು ಬ್ಯುಸಿಯಾಗಿದ್ದೀವಿ ಅಂದರೆ ಇವತ್ತಿನ ಲೈಫ್ ಒಳಗೆ ನಮ್ಮ ಕಷ್ಟದೊಳಗೆ ನಮ್ಮ ಬ್ಯುಸಿ ಲೈಫ್ ಶೆಡ್ಯೂಲ್ ಒಳಗೆ ನಾವು ಈ ಸೃಷ್ಟಿಯನ್ನು, ಈ ನೇಚರನ್ನು ಅದು ಎಷ್ಟು ಚಂದ ಐತಿ ಅಂಥೇಳಿ ಅದನ್ನು ಅಪ್ರಿಷಿಯೇಟ್ ಮಾಡಲಿಕ್ಕೆ ಕೂಡ ನಮ್ಗೆ ಇವತ್ತಿನ ದಿನದೊಳಗೆ ಟೈಮ್ ಇಲ್ಲ. ಸೊ ಅದನ್ನೆಲ್ಲ ಇಲ್ಲಿ ಏನು ಮಾಡ್ತಾ ಇದ್ದಾರೆ, ನಮ್ಮ ಪೋಯಟ್ ಏನೇ ಅದನ್ನು ಹೇಳ್ತಿದ್ದಾರೆ. ಸೊ ನೆಕ್ಸ್ಟ್ ಮೂವ್ ಫಾರ್ ನೆಕ್ಸ್ಟ್ ಲೈನ್ಸ್. No time to stand beneath the boughs and stare as long as sheep or cows. Boughs means the large branches of trees. ದೊಡ್ಡ ಬ್ರಾಂಚ್ ಇರುವಂಥ ಬ್ರಾಂಚಸ್ ಇರುವಂಥ ಕೊಂಬೆಗಳಿರುವಂಥ ಮರ. The poet notes that humans are so rushed that they cannot even stop to rest under a shady tree. He points to that even simple farm animals like sheep and cows are better at enjoying life because they have the patience to stand still and calmly observe their standings. ನೋಡ್ರಿ, ನಮ್ಗೆ ಇವತ್ತಿನ ಲೈಫ್ ಒಳಗೆ ನಮ್ಮ ನೇಚರ್ ಎಷ್ಟು ಚಂದ ಐತಿ. ದೊಡ್ಡ ಕೊಂಬೆಗಳಿರುವಂಥ ದೊಡ್ಡ ಮರಗಳದಾವ. ಅದ್ರ ಕೆಳಗೆ ನಿಂತ್ಕೊಂಡು ಸ್ವಲ್ಪ ರೆಸ್ಟ್ ತೊಗೊಳಕ್ಕೆ, ಅದ್ರ ಶ್ಯಾಡೋ ಕೆಳಗೆ ನಿಂತ್ಕೊಂಡು ರೆಸ್ಟ್ ತೊಗೊಳಕ್ಕೂ ಕೂಡ ಇವತ್ತಿನ ದಿನ ನಮಗೆ ಟೈಮ್ ಇಲ್ಲ. ನಾವೆಲ್ಲ ಅಷ್ಟು ಈ ಆಧುನಿಕ ಜೀವನ ಶೈಲಿಗೆ ನಾವು ಅಡಾಪ್ಟ್ ಆಗಿಬಿಟ್ಟೇವಿ. ಸೊ ಇದರಿಂದ ಪೋಯೆಟ್ ಏನಿದೆ ಬೇಜಾರು ಮಾಡಿಕೊಂಡು ಈ ಒಂದು ಲೀಸರ್ ಅನ್ನೋ ಪೋಯಮನ್ನು ಅವ್ರು ಬರೆದಿದ್ದಾರೆ ಅಂತ ಅನಿಸ್ತೈತಿ. So go for next lines. No time to see when woods we pass, where squirrels hide their nuts in grass. See there, when we walk or drive past a forest, we are in such a hurry to get to our destination that we miss the playful small details of nature, such as watching a quick squirrel hide its food in the grass. ನೋಡ್ರಿ, ನಾವು ನಮ್ಮ ಇದ್ರೊಳಗೆ ಡೈಲಿ ಲೈಫ್ ಒಳಗೆ ನಾವೊಂದು ಫಾರೆಸ್ಟ್ ಕಡೆಯಿಂದ ಹಾದು ಹೋಗ್ತೀವಿ ಅಂತ ಇಟ್ಕೊರಿ. ಅಲ್ಲಿ ಒಂಚೂರು ನಾವು ಆ ಫಾರೆಸ್ಟ್ ಕಡೆ ಕಣ್ಣು ಹಾಯಿಸಿದ್ರೆ ಆ ನಿಜವಾದ ಸೃಷ್ಟಿಯ ಸೊಬಗು ಏನೈತಲ್ಲ ಅದು ನಮಗೆ ಗೊತ್ತಾಗ್ಬಿಡ್ತೈತಿ. ಬಟ್ ನಾವು ಅದನ್ನು ಕೂಡ ನಾವು ಮಾಡೋದಿಲ್ಲ. ಯಾಕಂದ್ರೆ ನಾವು ಮೊದಲು ನಮ್ಮ ಡೆಸ್ಟಿನೇಷನನ್ನು ನಾವಲ್ಲಿ ರೀಚ್ ಮಾಡಬೇಕಾಗಿರ್ತೈತಿ. ಸೊ ನಾವು ಅದನ್ನು ನೋಡಕ್ಕೆ ಹೋಗೋದಿಲ್ಲ. ಅಲ್ಲಿ ನೋಡ್ರಿ, ಒಂದು ಸ್ಕ್ವಿರಲ್, ಒಂದು ಅಳಿಲು ಏನೈತಲ್ಲ, ತನ್ನ ಫುಡ್ಡನ್ನು ಹೆಂಗೆ ಇದನ್ನು ಮಾಡ್ತೈತೆ ಅಂದ್ರೆ ಹೈಡ್ ಮಾಡ್ತಿರ್ತೈತಿ ಬೇರೆ ಅಳಿಲುಗಳಿಂದ, ಬೇರೆ ಒಂದು ಪ್ರಾಣಿ ಪಕ್ಷಿಗಳಿಂದ. ಅದು ಬಚಾವ್ ಮಾಡಿಕೊಂಡು ತಾನು ತಿನ್ಬೇಕಂಥೇಳಿ ಅದನ್ನು ಹೆಂಗೆ ಒಂದು ಪೊಟೊರೆಗಳೊಳಗಾಗಲಿ ಅಥವಾ ಒಂದು ಎಲ್ಲೋ ಮಣ್ಣಿನ ಕೆಳಗಾಗಲಿ ಅದನ್ನು ಹೈಡ್ ಮಾಡ್ತಾ ಇರುತ್ತೆ. ಅದನ್ನು ಕೂಡ ನಾವು ಅಬ್ಸರ್ವ್ ಮಾಡೋದಿಲ್ಲ. ಬಟ್ ಅವೆಲ್ಲ ಅಲ್ಲಿ ನಡೀತಾ ಇರ್ತಾವೆ. ನಾವು ಅದನ್ನೆಲ್ಲ ನೋಡೋಕೆ ನಮ್ಗೆ
ಟೈಮ್ ಇರೋಂಗಿಲ್ಲ ಬಿಕಾಸ್ ಆಫ್ ವಿ ಆರ್ ವೆರಿ ಬ್ಯುಸಿ today's life in today's life there. Yes, next 7th and 8th line. No time to see in broad daylight streams full of stars, like skies at night. This contains a beautiful metaphor. During a bright day, broad daylight there, the sun reflects of the moving water of rivers and streams, making the water sparkle. The poet says these sparkling streams look just like a star-filled night sky, but busy people walk right past this beautiful sight without noticing. ನೋಡ್ರಿ, ಇವಾಗ ನಾವು ಇದು ಸ್ಕೈ ಬಗ್ಗೆ ನೋಡ್ರಿ ಎಷ್ಟು ಚಂದ ಐತಿ. ನಮ್ದು ರಾತ್ರಿ ಮತ್ತು ಹಗಲು ಕೂಡಿದಂಗೆ ಇರ್ತೈತಿ ಒಂದೊಂದು ಟೈಮ್ ಒಳಗೆ. ಅದನ್ನು ಕೂಡ ನಮ್ಗೆ ಇಲ್ಲಿ ಅಬ್ಸರ್ವ್ ಮಾಡಲಿಕ್ಕೆ ಟೈಮ್ ಇರೋದಿಲ್ಲ. ಬಟ್ ನಾವು ಆ ಒಂದು ವಾಟರ್ ಸ್ಪಾರ್ಕಲ್ ಅದ್ರ ನಡುಕ ಒಂದು ಹೊಳೆ, ಹಳ್ಳ, ನದಿಗಳಿಂದ ಹರಿದು ಬರುವಂಥ ಒಂದು ವಾಟರ್ ಸ್ಪಾರ್ಕಲನ್ನು ಕೂಡ ನಮಗಲ್ಲಿ ನೋಡೋಕೆ ಟೈಮ ಇರೋದಿಲ್ಲ. ಸೊ ಬಿಕಾಸ್ ವಿ ಆರ್ ವೆರಿ ಬ್ಯುಸಿ ದೇರ್. ನೆಕ್ಸ್ಟ್, no time to turn at beauty's glance and watch her feet how they can dance. Here the poet personally tells that nature as a beautiful woman. Nature as a beautiful woman. He says that we are too busy to notice her looking at us, to watch her dance. This dance refers to the rhythmic movements in nature, like leaves swaying and in the wind, and a flower blooming, birds chirping. So many things happen there, but we can't have the time to notice that. ನೋಡ್ರಿ, ಈಗ ನೇಚರು ಆ ಪೋಯೆಟ್ ದೃಷ್ಟಿ ಒಳಗೆ ಒಂದು ಸುಂದರವಾದ ವುಮೆನ್ ಗತೆ ಕಾಣಿಸುತ್ತೆ, ಒಂದು ಸುಂದರವಾದ ಹೆಣ್ಣು ಮಗಳ ಗತೆ ಅದು ಕಾಣಿಸ್ತೈತಿ. ಅದನ್ನು ಕೂಡ ಅದು ಮತ್ತದು ಡ್ಯಾನ್ಸ್ ಮಾಡಿದಂಗೆ ಪೋಯೆಟಿಗೆ ಭಾಸವಾಗ್ತೈತಂತ. ಹೆಂಗಂತಂದ್ರೆ, ಈಗ ನೇಚರ್ ಅಂದ ತಕ್ಷಣ ನೀವು ಒಂದು ಸುಂದರವಾದ ನೇಚರ್ ಒಳಗೆ ಹೋಗಿ ನಿಂತಾಗ ನಿಮಗೇನಂತ ಗೊತ್ತಾಗ್ತೈತಂದ್ರೆ, ಬರ್ಡ್ಸ್ ಎಲ್ಲ ಚಿರ್ಪಿಂಗ್ ಮಾಡ್ತಿರ್ತಾವೆ. ಬರ್ಡ್ಸು ಏನು ಮಾಡ್ತಿರ್ತಾವೆ, ಅವು ಸೌಂಡ್ ಮಾಡ್ತಿರ್ತಾವೆ, ಚೀವು ಚೀವು ಅಂಥೇಳಿ. ಆಮೇಲೆ ಹೊಳೆ, ನದಿ, ಅಲ್ಲಿಂದ ಜಳ 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 ಹರಿಯುವಂಥ ನದಿ ನೀರಿನ ಸೌಂಡ್ ಆಗ್ತಿರ್ತೈತಿ. ಆಮೇಲೆ ಯಾವ್ಯಾವುದೋ ಪ್ರಾಣಿ ಪಕ್ಷಿಗಳು ವಿಚಿತ್ರವಾಗಿ ಅಂದರೆ ಸ್ಮೂತಾಗಿ ಒಂದೊಂದು ಜೋರಾಗಿ ಸೌಂಡ್ ಮಾಡ್ತಿರ್ತಾವ. ಅದೆಲ್ಲದರ ನಡುಕ ಆ ಸುಂದರವಾದ ಪ್ರಕೃತಿ ಏನೈತಲ್ಲ ಅದು ಡಾನ್ಸ್ ಮಾಡಕತ್ತಂಗೆ ನಮ್ಮ ಕವಿಗಳಿಗೆ ಅದು ತೋರಿಸ್ತೈತಿ, ಹಂಗೆ ಅವರಿಗೆ ಕಾಣಿಸ್ತೈತಿ. ಬಟ್ ನಮಗೆ ಅದೆಲ್ಲ ಟೈಮ್ ಇಲ್ಲ. ಕವಿಗಳವತ್ತು ತುಂಬ ಫ್ರೀ ಮಾಡ್ಕೊಂಡು ಅದನ್ನು ನೋಡಾಕತ್ತಾರ ಅಂಥೇಳಿ ಅವರಿಗೆ ಇಂಥ ಒಂದು ಪೋಯಮ್ ಅವರ ಒಂದು ಮೈಂಡ್ ಒಳಗೆ ಬಂದೈತಿ. ಸೊ ನೆಕ್ಸ್ಟ್, no time to wait till her mouth can enrich that smile her eyes began. This is here continuing that personification and nature as a woman. The poet says that a real smile that starts in the eyes and takes a moment to spread to the mouth, because humans are always hurrying. We don't slow down enough to watch that beauty unfold completely. We miss the full of smile of nature. ನೋಡ್ರಿ, ಆ ಒಂದು ನೇಚರನ್ನು ನಾವು ಅಂಥ ಒಂದು ವುಮೆನ್ ಅಲ್ಲಿ ನೇಚರಾಗಿ ಅದನ್ನು ನಾಚ್ತಾ ಇರುವಂತಹ ಒಂದು ಡ್ಯಾನ್ಸ್ ಮಾಡ್ತಾ ಇರುವಂಥ ಅದನ್ನು ಫೀಲ್ ಮಾಡಿಕೊಂಡು ನಾವು ನೋಡೋದನ್ನು, ಆ ನೇಚರ್ ಆ ಥರ ಡ್ಯಾನ್ಸ್ ಮಾಡೋದನ್ನು ನಾವು ನೋಡ್ತಾ ಇದ್ದರೆ ನಮ್ಮ ಮುಖದೊಳಗೆ ಆಟೋಮೆಟಿಕ್ಲಿ ಒಂದು ರಿಯಲ್ ಸ್ಮೈಲ್ ನಮಗೆ ಮೂಡಿ ಬರ್ತೈತಿ. ಆ ರಿಯಲ್ ಸ್ಮೈಲು ನಮ್ಮ ಕಣ್ಣುಗಳ ಮಟನೂ ಹೋಗುತ್ತೆ, ನಮ್ಮ ಟೋಟಲ್ ಆಗಿ ನಮ್ಮ ಫೇಸ್ ತುಂಬ ಅದು ಕವರ್ ಅಪ್ ಆಗ್ತೈತಿ. ಇದನ್ನೆಲ್ಲ ನಾವು ಇವತ್ತಿನ ದಿನದೊಳಗೆ ಭಾಳ ಮಿಸ್ ಮಾಡ್ಕೊಳತ್ತೇವಿ. ಸೊ ಅದಕ್ಕೆ ನಮ್ಗೆ ಕವಿಗಳು WH ಡೇವಿಸ್ ಏನಂತಾರೆ, ಈ ಪೋಯಮ್ ಮೂಲಕ ನಮ್ಗೆ ಸ್ವಲ್ಪ ನೇಚರನ್ನು ನೀವು ಅರ್ಥ ಮಾಡ್ಕೊರಿ, ಅದನ್ನು ಹತ್ತಿರದಿಂದ ನೋಡಿ ಎಂಜಾಯ್ ಮಾಡಿರಿ ಅಂತ ಹೇಳಾಗತ್ತಾರ. ಲಾಸ್ಟ್ 2 lines.
A poor life, this is if full of care. We have no time to stand and stare. The poem ends by the answering the question asked in the first line. The poet concludes that a life consumed entirely by stress. Yes, we are almost today's days, nowadays we are almost be a stress lead a stress life here. Work and responsibilities is poor life, and he leaves us with a final warning to reclaim our leisure time. See there, ನಮಗೆ ಕವಿಗಳು ಏನು ಹೇಳ್ತಾ ಇದ್ದಾರಂದ್ರೆ, ನೀವು ಸ್ವಲ್ಪ ನಿಮ್ಮ ಬ್ಯುಸಿ ಲೈಫನ್ನು ಬಿಟ್ಟು ಒಂದು ಸ್ವಲ್ಪ ನಿಮ್ಮ ಖುಷಿ, ನಿಮ್ಮ ಸುಖ ಶಾಂತಿ ನೆಮ್ಮದಿಯ ಕಡೆಗೆ ನೀವು ಸ್ವಲ್ಪ ಮುಖ ಮಾಡಿರಿ. ಅದ್ರ ಬಗ್ಗೆ ನೀವು ಯೋಚನೆ ಮಾಡಿರಿ. ನಿಮ್ಮ ಜೀವನನ ಬರೀ ಸ್ಟ್ರೆಸ್ಸು ಬ್ಯುಸಿ ಲೈಫಿಂದನೇ ಕಳಿಬೇಡ್ರಿ ಅಂಥೇಳಿ ಅವ್ರು ನಮ್ಗೆ ಈ ಮೂಲಕ ಒಂದು ವಾರ್ನಿಂಗನ್ನು ಕೊಡ್ತಾ ಇದ್ದಾರೆ. ದೇ ವಾಂಟ್ ಅಸ್. ಇದನ್ನು ನಾವು ಕೂಡ ಅರ್ಥ ಮಾಡ್ಕೋಬೇಕು. ಸೊ ಮುದ್ದು ಮಕ್ಕಳೇ, ಇವತ್ತಿನ ಈ ಒಂದು ಲೀಸರ್ ಪೋಯಮ್ ನಿಮಗೆ ಅರ್ಥ ಆಗೈತೆ ಅಂದ್ಕೊಂಡೇನೆ. ಸೊ ಯು ಆಲ್ ಆರ್ ಅಂಡರ್ಸ್ಟುಡ್ ದಿಸ್ ಲೀಸರ್ ಪೋಯಮ್. ಆ್ಯಂಡ್ ಫಾರ್ ಕ್ವೆಶ್ಚನ್ ಆನ್ಸರ್ಸ್, ಲೆಟ್ಸ್ ವಾಚ್ ಮೈ ನೆಕ್ಸ್ಟ್ ಕ್ಲಾಸ್. Okay, bye till then. Have a nice day.